ಈ ಚಿಕ್ಕ ಮಕ್ಕಳಿಗೆ ನೆಗಡಿ ಕೆಮ್ಮು ಬಂದ್ಬಿಟ್ರೆ ಅಮ್ಮಂದ್ರಿಗೆ ದೊಡ್ಡ ತಲೆ ಬಿಸಿ. ಜೊತೆಗೆ ಈ ಬಿಜಿ ಶೆಡ್ಯೂಲಲ್ಲಿ ಕೆಲಸಕ್ಕೆ ಹೋಗಿ ಬಂದ ಬ್ಯಾಚುಲರ್ ಹುಡುಗರಿಗೂ ಕೂಡ ಅಡುಗೆ ಮಾಡೋದು ಅಂತ ಅಂದರೆ ತುಂಬ ರಿಸ್ಕು. ನನ್ನ ಮಕ್ಕಳು ಊಟ ಮಾಡಿದ್ರೋ ಇಲ್ಲೋ ಅಂತ ಹೇಳಿ ಊರಲ್ಲಿ ಅಮ್ಮಂದ್ರು ಕೂಡ ಬೇಜಾರಾಗಿರ್ತಾರೆ. ಅಂಥವರೆಲ್ಲ ಈ ಥರ ಮಾಡ್ಕೋಬೇಡಿ. 2 ಸ್ಪೂನ್ ಜೀರಿಗೆ, 2 ದೊಡ್ಡ ಬೆಳ್ಳುಳ್ಳಿ ಉಂಡೆ, ಅರ್ಧ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6 ಮೆಣಸಿನ್ಕಾಳು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಣಿಕೆಯಲ್ಲಿ ಕುಟ್ಕೊಂಬಿಡಿ. ಮಿಕ್ಸಿಗೆ ಹಾಕ್ಕೊಬೋದು, ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಇದು ಹಳೆ ಕಾಲದ್ದು ಟೇಸ್ಟು ಅಡುಗೆ. ಅದಕ್ಕೋಸ್ಕರ ಒಂದು ಕುಕ್ಕರಲ್ಲಿ 2.5 ಟೊಮೊಟೊ ಹಣ್ಣು, 1 ಮೆಣಸಿನ್ಕಾಯಿ, ಅರ್ಧ ಹೆಬ್ಬೆಟ್ಟಷ್ಟು ಶುಂಠಿ, ನಮ್ಮ ಮಲೆನಾಡಲ್ಲಿ ಹೊಟ್ಟೆ ಹುಳಿ ಇರುತ್ತೆ ಅದು ಹಾಕ್ತೀವಿ. ಇಲ್ಲ ಅಂದವರು ಒಂದು ಬೇಕದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು 1 ಲೋಟ ನೀರು ಹಾಕ್ಕೊಂಡು 1 ವಿಷಲ್ ಹಾಕಿಸ್ಕೊಂಡು ಅದು ಬೆಂದಾದ ಅದೆಷ್ಟು ಚೆನ್ನಾಗಿ ಕುಟ್ಟಣಿಕೆಯಲ್ಲಿ ಕುಟ್ಕೊಳ್ರಿ. ನೋಡಿ ಈ ಥರ ಆಗಬೇಕು. ಆಮೇಲೆ ಇನ್ನೊಂದು ಕಡೆಗೆ ಸಣ್ಣಗೆ ಹೆಚ್ಕೊಂಡಿದ್ರೆ ಟೊಮೊಟೊ ಹಣ್ಣು, ಕರಿಬೇವು ಇಟ್ಕೊಳ್ರಿ. ಆಮೇಲೆ ಒಂದು ಡಬರಿ ಇಟ್ಕೊಂಡು ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಟೊಮೊಟೊ ಹಣ್ಣು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ರಿ. ಆಮೇಲೆ ಇಟ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದ ನೀರನ್ನೆಲ್ಲ ಹಾಕ್ಕೊಳ್ರಿ. ಆಮೇಲೆ ಬೇಕಾದಷ್ಟು ನೀರು ಹಾಕ್ಕೊಳ್ರಿ. ಅದೆಷ್ಟು ತೊಳೆದು ಹಾಕ್ಕೊಳ್ರಿ, ಏನಾಗಲ್ಲ. ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿರಿ. ನೆಗಡಿ ಕೆಮ್ಮು ಏನೇ ಇದ್ದರೂ ಜ್ವರ ಇದ್ದರೂ ಅರ್ಧ ದಿನಕ್ಕೆ ಹೋಗುತ್ತೆ. ಅಮ್ಮಂದ್ರಿಗೂ ಹ್ಯಾಪಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.